ತಂದಾನೇ ನನಿತಾನ. ರೇಷ್ಮೆ ನಮ್ಮ ನಾಡಿನ ಹೆಮ್ಮೆಯ ವಾಣಿಜ್ಯ ಕೃಷಿಯಾಗಿದೆ. ರೇಷ್ಮೆ ಹುಳುಗಳ ಏಕೈಕ ಆಹಾರವಾದ ಹಿಪ್ಪುನೇರಳೆ ರೇಷ್ಮೆಯ ಜೀವಾಳವೆಂದೇ ಹೇಳಬಹುದು. ವೈಜ್ಞಾನಿಕವಾಗಿ ಹಿಪ್ಪುನೇರಳೆ ಬೆಳೆದಲ್ಲಿ ಉತ್ಕೃಷ್ಟ ಮಟ್ಟದ ರೇಷ್ಮೆ ಪಡೆಯಬಹುದು. ಇಲ್ಲಿ ಮೈಸೂರು ಬಿತ್ತನೆ ಪ್ರದೇಶಕ್ಕೆ ವಿಶೇಷವಾದ ಒಂದು ಸ್ಥಾನಮಾನ ಇದೆ. ರಾಜ್ಯದಲ್ಲಿ ಏನು ಸಿವಿ ಬೆಳೆಗಾರರಿದ್ದಾರೆ ಆ ಬೆಳೆಗಾರರಿಗೆ ಶುದ್ಧ ಮೈಸೂರು ತಳಿ ಹೆಣ್ಣು ತಳಿಯನ್ನು ಕೊಡುವಂತಹ ಪ್ರದೇಶ ಇದು. ಸರ್ಕಾರ ಇದನ್ನು ಮೈಸೂರು ಶುದ್ಧ ತಳಿಯ ಬಿತ್ತನೆ ಪ್ರದೇಶ ಅಂತ ಹೇಳಿ ಗುರುತಿಸ್ಕೊಂಡಿದ್ದಾರೆ. ಅದರಲ್ಲಿ ಅತಿ ಮುಖ್ಯವಾಗಿ ಈ ಮೈಸೂರು ಬಿತ್ತನೆ ಪ್ರದೇಶದಲ್ಲಿ 2 ತಾಲೂಕುಗಳು, ಮೈಸೂರು ಮಾಗಡಿ, ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕು ಹಾಗೂ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕುಗಳನ್ನು ಮೈಸೂರು ಶುದ್ಧ ತಳಿ ಬೆಳೆಯುವಂಥ ಪ್ರದೇಶ ಅಂತ ಹೇಳಿ ಗುರುತಿಸಿದ್ದಾರೆ. ಈ ಮೈಸೂರು ಶುದ್ಧ ತಳಿಗೆ ಸುಮಾರು 200 ವರ್ಷಗಳ ಇತಿಹಾಸ ಇದೆ. ಇಲ್ಲಿ ಸುಮಾರು ಈಗ 6,000 ರೇಷ್ಮೆ ಬೆಳೆಗಾರರು ಮೈಸೂರು ಶುದ್ಧ ತಳಿಯನ್ನು ಬೆಳೆ ಮಾಡ್ತಾ ಇದ್ದಾರೆ. ಇಲ್ಲಿ ಅತಿ ಮುಖ್ಯವಾಗಿ ನಾವು ಗಮನಿಸಬೇಕಾದದ್ದು ಅಂತ ಹೇಳಿದ್ರೆ, ಏನು ಹಿಂದೆ ಬೆಳೀತಿದ್ದಂತಹ ತಂತ್ರಜ್ಞಾನಗಳನ್ನು ಈಗ ಹೋಲಿಕೆ ಮಾಡ್ಕೊಂಡು ನೋಡಿದಾಗ ಅಜಗಜಾಂತರವಾಗಿ ಸಾಕಷ್ಟು ಸುಧಾರಣೆ ಮಾಡಿಕೊಂಡು ಮೈಸೂರು ಶುದ್ಧ ತಳಿಯನ್ನು ಬೆಳೆಸುವಂತಹ ರೈತರಿದ್ದಾರೆ. ತಂತ್ರಜ್ಞಾನದಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ರೈತರು ಕಾಣ್ತಾ ಇದ್ದಾರೆ. ಅದು ಮುಖ್ಯವಾಗಿ ಹೇಳಬೇಕು ಅಂದರೆ ಹಿಪ್ಪನೇರಳೆ ತಳಿಗಳ ಬಗ್ಗೆ ಹೇಳೋದಾದರೆ, ನಾವು ಲೋಕಲ್ ತಳಿಯನ್ನು ಹಿಂದೆ ಇಲ್ಲಿ ಕಾಣ್ತಾ ಇದ್ವಿ. ಎಲ್ಲವೂ ಮೇಡು ತೋಟ ಅಂತಂದರೆ ಮಳೆ ಆಶ್ರಯದಲ್ಲೇ ಬೆಳೆಯುವಂತಹ ರೈತರುಗಳ ಸಂಖ್ಯೆ ಅಗಾಧವಾಗಿತ್ತು ಹಿಂದೆ. ಆದರೆ ಈಗ ಕ್ರಮೇಣ ಮಳೆ ಕಡಿಮೆಯಾಗಿ M5 ಬಂತು. M5 ನಂತರದಲ್ಲಿ ಈಗ V1 ತಳಿ ಅಗಾಧವಾಗಿ, ಅಂದರೆ ವಿಸ್ತೀರ್ಣ ಅತಿ ಮುಖ್ಯವಾಗಿ V1 ತಳಿ ಆಕ್ರಮಿಸಿಕೊಂಡಿದೆ. ಮೈಸೂರು ಬಿತ್ತನೆ ಪ್ರದೇಶದ ಎಲ್ಲ ಭಾಗಗಳಲ್ಲೂ V1 ತಳಿ ಆಕ್ರಮಿಸಿಕೊಂಡಿದೆ. ರೈತರು ಪ್ರಸ್ತುತ ಹೊಸ ತಂತ್ರಜ್ಞಾನಗಳಾದ ಟ್ರೆಂಚಿಂಗ್, ಮಲ್ಚಿಂಗ್, ಹನಿ ನೀರಾವರಿ ಮುಂತಾದವನ್ನು ಅಳವಡಿಸಿಕೊಳ್ಳುತ್ತಿದ್ದಾರೆ. ಟ್ರೆಂಚಿಂಗ್, ಮಲ್ಚಿಂಗ್ ಮಾಡುವುದರಿಂದ ಹಳೆಯ ಬೇರುಗಳು ಕತ್ತರಿಸಿ ಹೋಗಿ ಹೊಸ ಬೇರುಗಳಿಗೆ ಪೋಷಕಾಂಶಗಳನ್ನು ಹೀರಿಕೊಳ್ಳಲು ಅನುಕೂಲವಾಗುತ್ತದೆ. ಅತಿ ಮುಖ್ಯವಾಗಿ ರೈತರು ಹೇಳಬೇಕು ಅಂತ ಹೇಳಿದ್ರೆ, 18-20 kg ಬೆಳೀತದಂತಹ ರೈತ ಇವತ್ತು 60-65 kgವರೆಗೆ ಇಳುವರಿಯನ್ನು ತಗೊಳ್ತಾ ಇದ್ದಾನೆ 100 ಮಟ್ಟಿಗೆ. ಸರಾಸರಿ ತಗೊಂಡಾಗ ಬಿತ್ತನೆ ಪ್ರದೇಶದ 40-45 kgಯಷ್ಟು ಸರಾಸರಿ ಇಳುವರಿನೇ ಇದೆ. ಇಲ್ಲಿ ಇದಕ್ಕೆ ಕಾರಣ ಏನು ಅನ್ನೋದು ಹೇಳೋದಾದರೆ, ತಳಿಯ ಬದಲಾವಣೆ ಒಂದು ಕಾರಣ ಆದರೂ ಸಹ ಅದರ ಜೊತೆಗೆ ಟ್ರೆಂಚಿಂಗ್, ಮಲ್ಚಿಂಗ್ ಅಂತ ಒಂದು ವಿಶಿಷ್ಟವಾದ ತಂತ್ರಜ್ಞಾನವನ್ನು ಇತ್ತೀಚಿನ ಒಂದು 5-10 ವರ್ಷಗಳ ಇತ್ತೀಚೆಗೆ ಅಳವಡಿಸ್ಕೊಂಡಿರ್ತಕ್ಕಂಥದ್ದು ಗಮನಿಸಬಹುದಾಗಿದೆ. ಇದು ಟ್ರೆಂಚಿಂಗ್, ಮಲ್ಚಿಂಗ್ ಏನು, ಇದರ ವಿಶೇಷತೆ ಏನು ಅಂತ ಹೇಳಿದ್ರೆ, ಹಳೆಯ ಬೇರು ಕಟ್ಟಾಗಬೇಕು. ಅಂದರೆ ಟ್ರೆಂಚ್ ತೆಗೆಯೋದ್ರಿಂದ 1.5 ಅಡಿ ಅಗಲದ ಟ್ರೆಂಚು, 1 ಅಡಿ ಆಳದ ಗುಂಡಿಯನ್ನು 2 ಸಾಲುಗಳ ಮಧ್ಯೆ ತೆಗೆಯೋದ್ರಿಂದ ಏನಾಗುತ್ತೆ, ಹಳೆ ಬೇರು ಕಟ್ಟಾಗುತ್ತೆ. ಹಳೆ ಬೇರು ಕಟ್ಟಾದಾಗ ಹೊಸ ಬೇರುಗಳು, ಹೊಸ ರೋಮಗಳು ಉತ್ಪತ್ತಿಯಾಗ್ತದೆ. ಇದರಿಂದ ಏನಾಗುತ್ತೆ, ಹೀರಿಕೊಳ್ಳುವಂಥ ಶಕ್ತಿ, ಪೋಷಕಾಂಶಗಳನ್ನು ತೆಗೆದುಕೊಳ್ಳುವಂಥ ಶಕ್ತಿ ಹಿಪ್ಪನೇರಳೆಗೆ ಬರ್ತದೆ. ಆಳವಾದ ಟ್ರೆಂಚ್ ಮಾಡಿದ ಗುಂಡಿಗಳಲ್ಲಿ ಒಂದು ಪದರ ನಾರಿನ ಅಂಶವುಳ್ಳ ಪದಾರ್ಥಗಳು, ಅದರ ಮೇಲೆ ಹಸಿರು ಸೊಪ್ಪು, ನಂತರ ಗೋಡು ಮಣ್ಣು ಮತ್ತು ಕೊಟ್ಟಿಗೆ ಗೊಬ್ಬರವನ್ನು ಪದರವಾಗಿ ಹಾಕುವುದು ಸೂಕ್ತ. ಇದು ಬೇರುಗಳು ಪೋಷಕಾಂಶಗಳನ್ನು ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ. ಈಗ ಇದರಲ್ಲಿ ಮಾಡಬೇಕಾದರೂ ತಂತ್ರಜ್ಞಾನವನ್ನು ಅಳಿಸ್ಕೊಂಡು ವೈಜ್ಞಾನಿಕವಾಗಿ ಮಾಡಬೇಕು. ತಳೆಗೆ ಒಂದು ಪದರವನ್ನು ನಾರು ಇರತಕ್ಕಂಥ ಅಂಶ ಇರತಕ್ಕಂಥ ಪದಾರ್ಥಗಳನ್ನು ಹಾಕಬೇಕು. ಯಾಕೆ ನಾರು ಇರತಕ್ಕಂಥ ಪದಾರ್ಥಗಳನ್ನು ಹಾಕಬೇಕು ಅಂತಂದರೆ, ಬೇರುಗಳಿಗೂ ಗಾಳಿ ಆಡಬೇಕು. ಗಾಳಿ ಆಡೋದರಿಂದ ಏನಾಗುತ್ತೆ, ಸಮೃದ್ಧಿಯಾಗಿ ಗಾಳಿ ಆಡೋದರಿಂದ ಅದಕ್ಕೆ ಹೀರಿಕೊಳ್ಳುವಂಥ ಶಕ್ತಿ, ಪೋಷಕಾಂಶಗಳನ್ನು ತೆಗೆದುಕೊಳ್ಳುವಂಥ ಶಕ್ತಿ ಜಾಸ್ತಿ ಆಗ್ತದೆ. ಹಾಗಾಗಿ ಬೇರು ಇರತಕ್ಕಂತಹ ಪದಾರ್ಥ ರೈತರುಗಳು ತೆಂಗಿನ ಸಿಪ್ಪೆ ಆಗ್ಬೋದು, ತೆಂಗಿನ ಗರಿಗಳನ್ನು ಹಾಕ್ಬೋದು, ಅಥವಾ ಯಾವುದು ಹಿಪ್ಪನೇರಳೆ ಕಡ್ಡಿನಲ್ಲೂ ಸಹ ನಾರಿರ್ತದೆ. ಒಂದು ಪದರ ತಳಗಡೆ ಆ ಪೋರ್ಷನ್ ಬರಬೇಕು. ಅದರ ಮೇಲುಗಡೆ ಹಸಿರು ಸೊಪ್ಪುಗಳು, ಯಾವುದೇ ಹಸಿರು ಸೊಪ್ಪಾಗ್ಬೋದು, ಯಾವುದೇ ಹಸಿರು ಸೊಪ್ಪುಗಳನ್ನು ಮೇಲೆ ಒಂದು ಪದರ ಹಾಕಬೇಕು. ಅದರ ನಂತರದಲ್ಲಿ ಗೋಡು, ಅದರ ಮೇಲೆ ಕೊಟ್ಟಿಗೆ ಗೊಬ್ಬರ. ಈ ಥರ 3-4 ಲೇಯರ್ಗಳನ್ನು ಹಾಕಿ ಮಣ್ಣು ಮುಚ್ಚಬೇಕು. ಇದೇ ಥರ ಲೇಯರ್ಸ್ಗಳನ್ನು ಕನಿಷ್ಠ 3 ಸಾರಿ ರಿಪೀಟ್ ಮಾಡಬೇಕು. ಒಂದು ಪದರ ಆದಮೇಲೆ ಮತ್ತೆ ನಾರಿರ್ತಕ್ಕಂಥ ಅಂಶ, ಅದರ ಮೇಲೆ ಹಸಿರೆಲೆ ಸೊಪ್ಪು, ಅದರ ಮೇಲೆ ಗೋಡು ಗೊಬ್ಬರ, ಈ ಥರ 3 ಲೇಯರ್ಸ್ಗಳನ್ನು ಮಾಡಿ ಮೇಲ್ಗಡೆ ಮಣ್ಣಿನ ಮುಚ್ಚಿದಾಗ ಏನಾಗುತ್ತೆ, ಒಂದು ಮಳೆ ಬಂದಾಗ ಗುಂಡಿನಲ್ಲಿ ಮಳೆ ನೀರು ಇಳಿಯೋಕ್ಕೆ, ಶೇಖರಣೆ ಆಗಲಿಕ್ಕೆ ಸಹಾಯ ಆಗ್ತದೆ. ಬೇರುಗಳಿಗೆ ಗಾಳಿ ಆಡುವಂತಹ ಶಕ್ತಿ ಸಿಗ್ತದೆ.
ಇದು ಸ್ಲೋ ಆಗಿ ಕರಗೋದ್ರಿಂದ ನಿಧಾನವಾಗಿ ಪೋಷಕಾಂಶಗಳು ಸಿಗೋದರಿಂದ 6 ತಿಂಗಳ ನಂತರದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನಾವು ಹಿಪ್ಪನೇರಳೆ ತೋಟದಲ್ಲಿ ಕಾಣ್ಬೋದು, ಹಿಪ್ಪನೇರಳೆ ಎಲೆಗಳ ಮೂಲಕ ಕಾಣ್ಬೋದು. ಇದೊಂದು ಟ್ರೆಂಚಿಂಗ್ ಮಲ್ಚಿಂಗ್ನ ಬಹಳ ವಿಶಿಷ್ಟವಾದ ವೈಜ್ಞಾನಿಕ ಹಿನ್ನೆಲೆಯಾಗಿದೆ. ರೈತರು 6 ತಿಂಗಳಿಗೊಮ್ಮೆ ಈ ರೀತಿ ಸಿದ್ಧತೆ ಮಾಡಿಕೊಂಡಲ್ಲಿ ಉಪಯುಕ್ತವಾಗಿರುತ್ತದೆ. ಹನಿ ನೀರಾವರಿ ಸೌಲಭ್ಯವಿರುವ ರೈತರು ಟ್ರೆಂಚ್ ಮೇಲೆ ನೀರು ಹಾಯಿಸಿದರೆ, ಹಾಯಿ ನೀರಾವರಿ ರೈತರು ಪಕ್ಕದ ಸಾಲಿನಲ್ಲಿ ನೀರು ಹಾಯಿಸುವುದು ಉಪಯುಕ್ತ. ಸಕಾಲದಲ್ಲಿ ಇವಾಗ ಸಾಮಾನ್ಯವಾಗಿ ಟ್ರೆಂಚಿಂಗ್ ಮಲ್ಚಿಂಗ್ ಮಾಡ್ಕೊಳ್ಳುವಂಥ ಮುಂಗಾರಿಗೆ ಮುಂಚೆ ಮಾಡ್ಕೊಳ್ಳೋದು ಒಳ್ಳೆಯದು. ಇದನ್ನು 6 ತಿಂಗಳಿಗೆ ಒಂದ್ಸತಿ ಕಡ್ಡಾಯವಾಗಿ ಮಾಡ್ಕೊಂಡ್ರೆ ರೈತನ ತೋಟದ ತಾಕತ್ತು ಚೆನ್ನಾಗಿ ಬರ್ತದೆ. ಜೊತೆಗೆ ಹಿಂಗಾರಿನಲ್ಲಿ ಒಂದ್ಸತಿ ಮಾಡ್ಕೊಳ್ಬೇಕು, ಮುಂಗಾರಿನಲ್ಲಿ ಒಂದ್ಸತಿ, ಹಿಂಗಾರಿನಲ್ಲಿ ಒಂದ್ಸತಿ, ಸಾಲು ಬಿಟ್ಟು ಸಾಲು. ಈ ಸಾಲು ಮುಂಗಾರಿನಲ್ಲಿ ಮಾಡ್ಕೊಂಡಿದ್ದು ಅಂತಾರೆ, ಪಕ್ಕದ ಸಾಲಿನಲ್ಲಿ ಮಾಡ್ಕೊಳ್ಬೇಕು. ನೀರನ್ನು ಸಹ ಅಷ್ಟೇ, ಈಗ ಹನಿ ನೀರಾವರಿ ಮೂಲಕ ಅಳವಡಿಸ್ತಾ ಇರ್ತಾರೆ, ಮಾಡ್ಕೊಂಡು ಸಾಲ ಮೇಲೆ ಹಾಕ್ಬೋದು. ಇಲ್ಲ ಹಾಯು ನೀರಿನಲ್ಲಿ ಹಾಯಿಸುವಂಥ ರೈತರುಗಳು ಮಾಡಿಕೊಂಡಂಥ ಪಕ್ಕದ ಸಾಲಿನಲ್ಲಿ ನೀರನ್ನು ಹಾಯಿಸಬೇಕು. ನೀರು ಸಹ ಹೆಚ್ಚಾಗಿ ಹರಿದು ಅದು ಕೊಳೆಯುವಂತಹ ಸ್ಥಿತಿಗೆ ತರಬಾರ್ದು. ಮಾಯಿಶ್ಚರ್ ಲೆವೆಲ್ಲು ಸಹ ಆಪ್ಟಿಮಮ್ ಲೆವೆಲಲ್ಲಿ ಇರಬೇಕು ಟ್ರೆಂಚಿಂಗ್ ಮಲ್ಚಿಂಗ್ ಮಾಡಿಕೊಂಡಾಗ. ಟ್ರೆಂಚಿಂಗ್ ಮಲ್ಚಿಂಗ್ ಮಾಡ್ಕೊಂಡಾದ ಮೇಲ್ಗಡೆ ಹನಿ ನೀರಾವರಿ ಅಳವಡಿಸ್ಬೋದು. ಇಲ್ಲ ಹಾಯಿ ನೀರಿನಲ್ಲಿ ಮಾಡ್ಕೊಳ್ಳುವಂಥ ರೈತರುಗಳು ಪಕ್ಕದ ಸಾಲಿನಲ್ಲಿ ನೀರನ್ನು ಹಾಯಿಸಬೇಕು. ಇದೊಂದನ್ನು ರೈತರು ಅತಿ ಮುಖ್ಯವಾಗಿ ಗಮನಿಸಬೇಕಾಗ್ತದೆ. ಇದರಿಂದ ಸೊಪ್ಪಿನ ಗುಣಮಟ್ಟ ಸುಧಾರಿಸ್ತದೆ, ಪೌಷ್ಟಿಕಾಂಶಗಳ ಅಭಿವೃದ್ಧಿ ಆಗ್ತದೆ, ಎಲೆಗಳ ಮೂಲಕ ಅಭಿವೃದ್ಧಿ ಆಗ್ತದೆ. ಅದರ ಜೊತೆಗೆ ನೀರಿನ ಅಂಶ ಆರ್ದಂಗೆ ಇರ್ತದೆ. ಅತಿ ಮುಖ್ಯವಾಗಿ ರೇಷ್ಮೆ ಹುಳುಗಳಿಗೆ ನಾವು ನೀರನ್ನು ಕುಡಿಸ್ಲಿಕ್ಕೆ ಸಾಧ್ಯ ಇಲ್ಲ, ಸೊಪ್ಪಿನ ಮೂಲಕವೇ ನೀರನ್ನು ಕೊಡಿಸ್ಬೇಕು. ಈ ಟ್ರೆಂಚಿಂಗ್ ಮಲ್ಚಿಂಗ್ ಮಾಡಿಕೊಂಡಂತಹ ಸೊಪ್ಪಿನಲ್ಲಿ ಪೌಷ್ಟಿಕಾಂಶಗಳ ಜೊತೆಗೆ ನೀರಿನ ಅಂಶ ಸಹ ಹೆಚ್ಚಾಗಿರ್ತದೆ. ಇದನ್ನು ನಾವು ಗಮನಿಸ್ಬೋದಾಗಿದೆ. ಇದು ಅತಿ ಮುಖ್ಯವಾದ ಟ್ರೆಂಚಿಂಗ್ ಮಲ್ಚಿಂಗ್ನ ಒಂದು ಉಪಯೋಗ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಪ್ರಸ್ತುತ ಕೃಷಿ ಕಾರ್ಮಿಕರ ಸಮಸ್ಯೆ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಸಸಿಯಿಂದ ಸಸಿಗೆ ಮತ್ತು ಸಾಲಿನಿಂದ ಸಾಲಿಗೆ ಅಂತರವನ್ನು ಹೆಚ್ಚಿಸಿಕೊಂಡು ಟ್ರ್ಯಾಕ್ಟರ್ನಿಂದ ಇಲ್ಲವೇ ಟಿಲ್ಲರ್ನಿಂದ ಸುಲಭವಾಗಿ ಉಳುಮೆ ಮಾಡಬಹುದು. ಇದರಿಂದ ಸಮಯ ಮತ್ತು ಶ್ರಮದ ಉಳಿತಾಯವೂ ಆಗುತ್ತದೆ. ಮೈಸೂರು ಬಿತ್ತನೆ ಪ್ರದೇಶದಲ್ಲಿ ಬಂದಿರತಕ್ಕಂಥ ನಂತರ ವೈಡರ್ ಸ್ಪೇಸಿಂಗ್. ಈಗ ರೈತ ಕಂಗಾಲಾಗ್ತಾ ಇದ್ದಾನೆ, ಕೂಲಿ ಆಳುಗಳು ಸಿಗ್ತಾ ಇಲ್ಲ. ಹಿಂದೆ ಏನಿತ್ತು ಅಂತಂದರೆ 2 ಅಡಿ 1 ಅಡಿ ಸಾಲಿನಲ್ಲಿ ರೈತ ಮಾಡ್ತಾ ಇದ್ದ. ಇದರಿಂದ ಏನಾಗುತ್ತೆ, ಸಾಲಿನಲ್ಲಿ ಸಾಲಿಗೆ ಕಳೆ ಜಾಸ್ತಿ ಆಗ್ತಿತ್ತು, ಅಗತ್ಯ ಮಾಡಲಿಕ್ಕೆ ಜನ ಬೇಕಾಗ್ತಿತ್ತು. ಇದನ್ನು ಹೋಗಲಾಡಿಸ್ಕೊಳ್ಳಿಕ್ಕೋಸ್ಕರ ಈಗ ವೈಡರ್ ಸ್ಪೇಸಿಂಗ್ನಲ್ಲಿ ನಾವು ರೆಕಮೆಂಡ್ ಮಾಡ್ತಾ ಇದ್ದೀವಿ. 6 ಅಡಿ ಟಿಲ್ಲರ್ನಲ್ಲಿ ಉಪಯೋಗಿಸಿ ಬೇಸಾಯ ಮಾಡುವಂತಹ ರೈತರುಗಳಿಗೆ 6 ಅಡಿ ಸಾಲಿಂದ ಸಾಲಿಗೆ, ಗಿಡದಿಂದ ಗಿಡಕ್ಕೆ 3 ಅಡಿ ಕೊಡ್ತಾ ಇದ್ದಾರೆ. ಅದಲ್ಲದೆ 8 ಅಡಿ 2 ಅಡಿ, 8 ಅಡಿ 2 ಅಡಿ ಸಾಲಿಂದ ಸಾಲಿಗೆ 8 ಅಡಿ, ಗಿಡದಿಂದ ಗಿಡಕ್ಕೆ 2 ಅಡಿ ಕೊಟ್ಟಾಗ ಏನಾಗುತ್ತೆ ಅಂತಂದರೆ ಟ್ರ್ಯಾಕ್ಟರ್ನಲ್ಲಿ ಉಳುಮೆ ಮಾಡ್ಬೋದು ಸುಲಭವಾಗಿ. ಕಡ್ಡಿ ಇವಾಗ ಶೂಟ್ ರೇರಿಂಗ್ ಬಂದಿರೋದ್ರಿಂದ ಕಡ್ಡಿ ಕಟಾವಣೆ ಆದ ತಕ್ಷಣವೇ ರೈತ ಟ್ರ್ಯಾಕ್ಟರ್ನಾಗಲಿ ಅಥವಾ ಟಿಲ್ಲರ್ನಾಗಲಿ ಉಳುಮೆ ಮಾಡ್ಬೋದು. ಇದರಿಂದ ರೈತನಿಗೆ ಅಗತ್ಯ ಮಾಡುವಂತಹ ಖರ್ಚು ಉಳಿತಾಯ ಆಗ್ತದೆ. ಸುಲಭವಾಗಿ ಯಾಂತ್ರೀಕರಣದ ಮೂಲಕ ಮಾಡೋದರಿಂದ ಅವನು ಬೇಸತ್ತದ ಹಾಗೆ ಬೇಸಾಯನ ಮಾಡಿಕೊಂಡು ಸುಲಭವಾಗಿ ರೇಷ್ಮೆ ಕೃಷಿಯನ್ನು ಮಾಡ್ಬೋದಾಗಿದೆ. ಈ ಕಾರಣದಿಂದಾಗಿ ಸುಮಾರು ಏನು ನಾವು 4 ಅಡಿ 4 ಅಡಿನಲ್ಲಿ ನಾವು ಏನು ಅಂತರದಲ್ಲಿ ಮಾಡ್ಕೊಂಡಾಗ, ಸಾಮಾನ್ಯವಾಗಿ ಬಿತ್ತನೆ ಪ್ರದೇಶದಲ್ಲಿ ಸಾಲಿಂದ ಸಾಲಿಗೆ, ಗಿಡದಿಂದ ಗಿಡಕ್ಕೆ 4 ಅಡಿ 4 ಅಡಿ ಅಂತರದಲ್ಲಿ ಅಥವಾ 3 ಅಡಿ 3 ಅಡಿ ಅಂತರದಲ್ಲಿ ರೇಷ್ಮೆ ಕಡ್ಡಿಯನ್ನು ಮಾಡ್ಕೊಳ್ತಾ ಇದ್ರು. ಈಗ 4 ಅಡಿ 4 ಅಡಿನಲ್ಲಿ ಏನು ಸಸಿಗಳು ಕೂರ್ತಾ ಇತ್ತೋ ಅದು 8 ಅಡಿ 2 ಅಡಿಯಲ್ಲೇ ಸಿಗ್ತಾ ಇದೆ. ಸಾಲಿನಿಂದ ಸಾಲಿನ ಮಧ್ಯೆ ಹುರುಳಿ ಅಥವಾ ಡಯಾಂಚಾದಂತಹ ಬೆಳೆ ಬೆಳೆದು ಮಲ್ಚಿಂಗ್ಗೆ ಬಳಸಿ ಭೂಮಿಯ ಫಲವತ್ತತೆ ವೃದ್ಧಿಸಿಕೊಳ್ಳಬಹುದಾಗಿದೆ. ಒಂದು ಈ ಮಧ್ಯ ಉಳಿಯುವಂತಹ ಗ್ಯಾಪ್ ಏನಿದೆ, 8 ಅಡಿ ಅಗಲದ ಪ್ರದೇಶ ಏನಿದೆ, ಅದನ್ನು ಸೂರ್ಯನ ರಶ್ಮಿಗಳಿಗೆ ಎಕ್ಸ್ಪೋಸ್ ಆದ ರೀತಿಯಲ್ಲಿ ಬೀಳದ ರೀತಿಯಲ್ಲಿ ನಾವು ಅದಕ್ಕೆ ಈ ಹಸಿರಲ್ಲೇ ಬೆಳೆಯುವಂತಹ ಕಾಳುಗಳನ್ನು ಹಾಕಿಸ್ತಾ ಇದ್ದೀವಿ. ಅದರಿಂದ ಏನಾಗ್ತದೆ, ಹುರುಳಿ ಆಗ್ಬೋದು, ಡಯಂಚ ಆಗ್ಬೋದು, ಈ ಥರ ಹಾಕೋದ್ರಿಂದ ಅಲ್ಲೇ ಮಲ್ಚ್ ಮಾಡಿಸ್ತಾ ಇರೋದ್ರಿಂದ ಪೌಷ್ಟಿಕಾಂಶ ಸಹ ಭೂಮಿಗೆ ಸಿಗ್ತಾ ಇದೆ, ಫಲವತ್ತತೆ ಹೆಚ್ಚಾಗ್ತಾ ಇದೆ, ಮಾಯಿಶ್ಚರ್ ಅಂದರೆ ತೋಟದ ಇರ್ತಕ್ಕಂತಹ ತೇವಾಂಶ ಆರು ರೀತಿಯಲ್ಲಿ ಕಾಪಾಡಿಕೊಂಡು ರೈತನಿಗೆ ಇದರಿಂದ ದುಪ್ಪಟ್ಟು ಲಾಭ ಸಿಗ್ತಾ ಇದೆ. ಈಗ ರಾಸಾಯನಿಕ ಗೊಬ್ಬರಗಳನ್ನು ಕಡಿಮೆ ಮಾಡಿಸ್ತಾ ಇದ್ದೀವಿ. ಈ ತರಹ ಮಾಡೋದರಿಂದ ರಾಸಾಯನಿಕ ಗೊಬ್ಬರದ ಪ್ರಮಾಣವನ್ನು ಸಹ 50 ಭಾಗ ಕಡಿಮೆ ಮಾಡ್ಬೋದಾಗಿದೆ. ಒಂದು ಟ್ರೆಂಚಿಂಗ್ ಮಲ್ಚಿಂಗ್ ಮಾಡ್ಕೊಳ್ಳೋದು, ಅದರ ಜೊತೆಗೆ ನಾವು ಈ ಹಸಿರಲ್ಲೇ ಗೊಬ್ಬರಗಳನ್ನು ಗ್ರೀನ್ ಮೆನ್ಯೂರ್ಸ್ ಮಾಡ್ಕೊಳ್ಳೋದ್ರಿಂದ 50% ರಾಸಾಯನಿಕ ಗೊಬ್ಬರಗಳನ್ನು ನಾವು ಕಡಿಮೆ ಮಾಡ್ಕೊಳ್ಬೋದಾಗಿದೆ. ನೀರಾವರಿ ಇದರಲ್ಲಿ ನಾವು ಹನಿ ನೀರಾವರಿ ಮೂಲಕನೂ ಸಹ ಮಾಡ್ಬೋದು. ಹನಿ ನೀರಾವರಿನಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ರೈತರು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ
ಮಧ್ಯ ಇರತಕ್ಕಂಥ ಇದನ್ನು ಒಂದಿನ 2 ದಿನ ಮಧ್ಯದ ಸಾಲಿಗೆ ಬಿಡ್ತಾ ಇದ್ದಾರೆ, 8 ಅಡಿ ಎತ್ತರದಲ್ಲಿ ಮಧ್ಯದ ಸಾಲಿಗೆ ಬಿಡ್ತಾ ಇದ್ದಾರೆ, ಆ ನೀರಾವರಿನೇ ಆಗ್ತಾ ಇದೆ. ಇನ್ನು ಹಾಯಿ ನೀರಾವರಿ ಮಾಡ್ತಾ ಇರ್ತಕ್ಕಂಥ ರೈತರುಗಳು ಪಕ್ಕದ ಸಾಲಿನಲ್ಲಿ ನೀರನ್ನು ಹಾಯಿಸ್ತಾ ಇದ್ದಾರೆ. ಸಾಮಾನ್ಯವಾಗಿ ಈಗ ಬಿತ್ತನೆ ಪ್ರದೇಶದಲ್ಲೂ ಸಹ 60 ಭಾಗದಷ್ಟು ರೈತರುಗಳು ಹನಿ ನೀರಾವರಿಗೆ ಕನ್ವರ್ಟ್ ಆಗಿದ್ದಾರೆ. ಈಗಿನ ಮಳೆ ಕಡಿಮೆಯಾಗಿದೆ, ಆಮೇಲೆ ಈ ಹನಿ ನೀರಾವರಿನ ಪದ್ಧತಿಯ ಏನು ಅದೊಂದು ಉಪಯೋಗದ ಬಗ್ಗೆ ಅದರದ ಅಡ್ವಾಂಟೇಜಸ್ ಬಗ್ಗೆ ರೈತನಿಗೆ ಮನವರಿಕೆ ಆಗಿದೆ. ನೀರಿನ ಸದ್ಬಳಕೆ ಮಾಡಿಕೊಳ್ಳುವಂತಹ ಪ್ರಮೇಯ ಅವಶ್ಯಕತೆ ಈಗ ಇರೋದರಿಂದ ಅದನ್ನು ಬದಲಾವಣೆ ಮಾಡಿಕೊಂಡಿದ್ದಾನೆ ರೈತ. 60 ಭಾಗ ರೈತರುಗಳು ಹನಿ ನೀರಾವರಿನ ಮಾಡಿಕೊಂಡು ಹಾಯಿಸ್ಕೊಳ್ತಾ ಇದ್ದಾರೆ. ಈಗ ಮಧ್ಯ ಬೆಳೆಯುವಂತಹ ಏನು ನಾವು ಗ್ರೀನ್ ಮೆನ್ಯೂರ್ ಕ್ರಾಪ್ಸ್ ಅಂತ ಇದ್ವಿ, ಅದಕ್ಕೂ ಸಹ ನಾವು ಡ್ರಿಪ್ಪನ್ನ ಮಧ್ಯ ಹಾಕ್ಕೊಂಡ್ರೆ 1-2 ದಿನ ಬಿಡುವಿನಲ್ಲಿ ಹಿಪ್ಪನೇರಳೆ ಸಾಲಿಗೆ ಕೊಟ್ಟ 1 ದಿನ 2 ದಿನ ಮಧ್ಯದಲ್ಲಿ ಬಿಟ್ಟುಕೊಂಡ್ರೂ ಸಹ ಇದಕ್ಕೆ ನಾವು ಸುಲಭವಾಗಿ ನೀರಾವರಿಯನ್ನು ಉಣಿಸ್ಕೊಳ್ಬೋದು. ನೀರಾವರಿಯನ್ನು ಕೊಟ್ಟುಬಿಟ್ಟು ಬೆಳೆಗಳನ್ನು ಕಾಪಾಡಿಕೊಳ್ಬೋದು. ಅಂತರ ಹೆಚ್ಚು ಇಟ್ಟು ನಾಟಿ ಮಾಡಿದಾಗ ಸಿಂಗಲ್ ಸ್ಟೆಮ್ ಫಾರ್ಮೇಷನ್ ಪದ್ಧತಿ ಅನುಸರಿಸುವುದು ಉತ್ತಮ. ಕಡ್ಡಿ ನಾಟಿ ಮಾಡಿದ ತಕ್ಷಣದಿಂದ ಶಿಫಾರಿತ ಅಂತರದಲ್ಲಿ ಕತ್ತರಿಸಬೇಕು. ಕೆಳಗಡೆ ಬರುವ ಕಡ್ಡಿಗಳನ್ನು ಕತ್ತರಿಸಬೇಕಾಗುತ್ತದೆ. ಇದರಿಂದ ಕೆಳಗಿರುವ ಕಣ್ಣುಗಳು ಸತ್ತು ಮತ್ತೆ ಚಿಗುರುವ ಪ್ರಮೇಯ ಇರುವುದಿಲ್ಲ. ಈಗ ವೈಡರ್ ಸ್ಪೇಸಿಂಗ್ನಲ್ಲಿ ನಮಗೆ ಅತಿ ಮುಖ್ಯವಾಗಿ ನಾವು ಮಾಡಬೇಕಾದಂಥ ಕೆಲಸ ಅಂತಂದರೆ ಸಿಂಗಲ್ ಸ್ಟೆಮ್ ಫಾರ್ಮೇಷನ್ನ ಮಾಡ್ಕೊಳ್ಬೇಕು. ಸಿಂಗಲ್ ಸ್ಟೆಮ್ ಫಾರ್ಮೇಷನ್ನಿಂದ ಉಪಯೋಗ ಏನು ಅಂತ ಹೇಳಿದ್ರೆ 1.5 ಅಡಿ ಮೇಲೆ ನಾವು ಸ್ಟೆಮ್ ಫಾರ್ಮೇಷನ್ನ ಮಾಡಲಿಕ್ಕೆ ರೈತರಿಗೆ ಅಡ್ವೈಸ್ ಮಾಡ್ತಾ ಇದ್ದೀವಿ. ಅದರ ಮೇಲೆ 2 ಇಂಚು ಅಥವಾ 3 ಇಂಚಿನ 3 ಅಥವಾ 4 ರೆಕ್ಕೆಗಳು ಬರೋದಿತ್ತು. ಅದರ ಮೇಲೆ 3ರಿಂದ 4 ಒಟ್ಟಲ್ಲಿ ಒಂದು ಗಿಡದಲ್ಲಿ 16ರಿಂದ 18 ರೆಕ್ಕೆ ಇರೋ ಹಾಗೆ ನೋಡ್ಕೊಳ್ಬೇಕು. ಅದನ್ನು ಪ್ರಾರಂಭದಲ್ಲೇ ರೈತರು ಕಡ್ಡಿ ನಾಟಿ ಮಾಡಿದ ತಕ್ಷಣವೇ ಏನು ನರ್ಸರಿ ಸಸಿಗಳನ್ನು ತಂದು ನಾಟಿ ಮಾಡಿದ ತಕ್ಷಣವೇ 1.5 ಅಡಿಗೆ ಕಟ್ ಮಾಡಬೇಕು. ಕಟ್ ಮಾಡಿದಾಗ ಏನಾಗುತ್ತೆ, ಮೇಲಿರ್ತಕ್ಕಂತಹ ಕಣ್ಣುಗಳು ಬೇಗ ಒಡೆದು ಮಗ್ಗಾಗಿ ಅವು ಶೂಟ್ಲೆಟ್ಸ್ಗಳನ್ನ ಫಾರ್ಮೇಷನ್ಗೆ ಈಸಿ ಆಗ್ತದೆ ಕಟ್ ಮಾಡೋದ್ರಿಂದ. ಕಟ್ ಮಾಡದೆ ಹೋದರೆ ಎಲ್ಲ ಕಡೆ ಬೆಳೀತಾ ಹೋಗ್ತದೆ, ಸ್ಟೆಮ್ ಫಾರ್ಮೇಷನ್ ಮಾಡೋದು ಕಷ್ಟ ಆಗ್ತದೆ. ಆಮೇಲೆ ತಳಗಡೆ ಬರ್ತಕ್ಕಂತಹ ಜಲ್ಲುಗಡ್ಡಿಗಳನ್ನು ಸೋಸ್ತಾ ಬರಬೇಕು. ಈಗ 1 ವರ್ಷ ಅಥವಾ 2 ವರ್ಷದ ತನಕ ಏನಾಗುತ್ತೆ, ತಳಗಡೆನೂ ಸಹ 1.5 ಅಡಿಯಿಂದ ತಳಗಡೆನೂ ಸಹ ಜಲ್ಲುಗಡ್ಡಿಗಳು ಬರ್ತಾ ಇರ್ತವೆ. ಅದನ್ನು ಅವಾಗವಾಗ ಅಡ್ಡಾಡಿ ಜಲ್ಲುಗಡ್ಡಿಗಳನ್ನು ನಿಯಂತ್ರಿಸ್ತಾ ಇರಬೇಕು. ನಿಯಂತ್ರಿಸ್ಬಿಟ್ಟು 1 ವರ್ಷ 2 ವರ್ಷ ನಿಯಂತ್ರಣ ಮಾಡಿದ್ರೆ ತಳಗಡೆ ಕಣ್ಣುಗಳು ಸತ್ತೋಗ್ತವೆ, ಕಣ್ಣುಗಳು ಇರೋದಿಲ್ಲ. ಆವಾಗ ತಳಗಡೆಯಿಂದ ರೆಕ್ಕೆಗಳು ಬರೋಕ್ಕೆ ಚಾನ್ಸಸ್ ಇಲ್ಲ. ಹಾಗಾಗಿ 1.5 ಅಡಿ ಸ್ಟಂಪ್ನ ಫಾರ್ಮೇಷನ್ ಸುಲಭವಾಗ್ತದೆ. ಮೇಲ್ಗಡೆ ಫಿಸ್ಟ್ ಫಾರ್ಮೇಷನ್ ಮಾಡಿಕೊಂಡು 2 ಪ್ರಮಾಣದಲ್ಲಿ ಕಟ್ ಮಾಡಬೇಕು. ಸ್ಟೆಪ್ ಡೌನ್ ಪ್ರೋನಿಂಗ್, ಸ್ಟೆಪ್ ಅಪ್ ಪ್ರೋನಿಂಗ್ ಅಂತ ಹೇಳಿ. ಸ್ಟೆಪ್ ಡೌನ್ ಪ್ರೋನಿಂಗ್ ಅಂತಂದರೆ ಮುಂಗಾರಿನಲ್ಲಿ ತಳಗಡೆಗೆ ಹೊಡಿಬೇಕು. ಅಂದರೆ ಏನು 1.5 ಅಡಿ ಕಟ್ ಮಾಡ್ಕೊಂಡಿರ್ತೀವಿ, ಫಿಸ್ಟ್ ಫಾರ್ಮೇಷನ್ ಮಾಡ್ಕೊಂಡಿರ್ತೀವಿ, ಆ ಹಂತಕ್ಕೆ ಕಟ್ ಮಾಡಬೇಕು. ಅದರ ನಂತರದಲ್ಲಿ ಹಿಂಗಾರು ಅಂತಂದರೆ ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ ತಿಂಗಳಲ್ಲಿ ಮಧ್ಯಭಾಗದಲ್ಲಿ ಕಟ್ ಮಾಡಬೇಕು. ಯಾಕೆ ಅದನ್ನು ಕಟ್ ಮಾಡಬೇಕು ಅಂತ ಹೇಳಿದ್ರೆ ಚಳಿ ಶುರುವಾಗೋಕ್ಕೆ ಪ್ರಾರಂಭ ಆಗ್ತದೆ. ಹಿಂಗಾರು ಕಳೆದ ತಕ್ಷಣವೇ ನವಂಬರ್, ಡಿಸೆಂಬರ್ ಚಳಿ ಬರಲಿಕ್ಕೆ ಶುರುವಾಗ್ತದೆ. ನಾವು ತಳಗಡೆನೇ ಪ್ರತಿ ಸಲ ಕಟ್ ಮಾಡೋದ್ರಿಂದ ಏನಾಗುತ್ತೆ, ಕಣ್ಣುಗಳು ಒಡೆದು ಬೇಗ ಒಡೆದು ರೆಕ್ಕೆಗಳು ಬರಲಿಕ್ಕೆ ತಡ ಆಗ್ತದೆ. ಆ ಕಾರಣಕ್ಕೆ ಕಟಿಂಗ್ನೂ ಸಹ ಮೇಲ್ಗಡೆ ಮಾಡಬೇಕು. ಚಳಿಗಾಲ ಹಿಂಗಾರಿನಲ್ಲಿ ಮೇಲ್ಗಡೆ ಮಾಡಬೇಕು, ಮುಂಗಾರಿನಲ್ಲಿ ಮಾತ್ರ ತಳಗಡೆ ಕಟ್ ಮಾಡಬೇಕು. ಇದು ಸ್ಟೆಪ್ ಡೌನ್ ಸ್ಟೆಪ್ ಅಪ್ ಪ್ರೂನಿಂಗ್ ಅಂತ ಹೇಳ್ತೀವಿ. ಆ ಪ್ರಮಾಣದಲ್ಲಿ ಮಾಡ್ಕೊಂಡ್ರೆ ರೈತನಿಗೆ ಸಿಂಗಲ್ ಕಡ್ಡಿ ನಿಲ್ಲಿಸ್ಕೊಂಡು ಭಾಳ 16ರಿಂದ 18 ರೆಕ್ಕೆಗಳನ್ನು ನಿರ್ವಹಣೆ ಮಾಡ್ಕೊಳ್ಳಿಕ್ಕೆ ಭಾಳ ಅನುಕೂಲ ಆಗ್ತದೆ. ಹೀಗೆ ಹಿಂಗಾರಿನಲ್ಲಿ ಮಧ್ಯಭಾಗದ ಕಡ್ಡಿಗಳನ್ನು ಕತ್ತರಿಸುವುದು ಉತ್ತಮ. ಕಡ್ಡಿ ಕತ್ತರಿಸಿದ 5ರಿಂದ 10 ದಿನಗಳಲ್ಲಿ ಶಿಫಾರಿತ ಪ್ರಮಾಣದಲ್ಲಿ ಕೊಟ್ಟಿಗೆ ಗೊಬ್ಬರ ನೀಡಬೇಕು. ಕೊಟ್ಟಿಗೆ ಗೊಬ್ಬರಗಳನ್ನು 2 ಸತಿ ಕೊಡಬೇಕು. ನಾವು ಪ್ರತಿ ಬೆಳೆಗೂ ಕೊಡಬೇಕು ಅಂತ ಹೇಳ್ತಾ ಇದ್ದೀವಿ. ಪ್ರತಿ ಬೆಳೆಗೂ ಏನು ಹೇಳ್ತೀವಿ, 1 ವರ್ಷದಲ್ಲಿ 6 ಬೆಳೆಯನ್ನು ತೊಗೊಳ್ಬೋದು. 6 ಬೆಳೆಗೆ ಪ್ರತಿ ಬೆಳೆಗೂ ಈಗ ಕಡ್ಡಿ ಕಟ್ ಮಾಡಿದ 5ರಿಂದ 10 ದಿನದೊಳಗಡೆ ಕೊಟ್ಟಿಗೆ ಗೊಬ್ಬರ ಕೊಡಿ. ಅದು ಒಂದು ಎಕರೆಗೆ ನಾವು 10 ಟನ್ನಷ್ಟು ಹೇಳ್ತೀವಿ, 10 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರವನ್ನು ಹಾಕಿ ಅಂತ ಹೇಳಿ. ಆ ರೀತಿ ಅದನ್ನು ಡಿವೈಡ್ ಮಾಡಿಕೊಂಡು ಪ್ರತಿ ಬೆಳೆಗೆ ಎಷ್ಟು ಸಾಧ್ಯವೋ ಅಷ್ಟನ್ನು ಶೇಖರಣೆ ಮಾಡಿಟ್ಕೊಂಡು, ನೆರಳಿನಲ್ಲಿ ಶೇಖರಣೆ ಮಾಡಿಟ್ಕೊಂಡು ಪ್ರತಿ ಬೆಳೆಗೆ 100ರಿಂದ 200 kgಯಷ್ಟು ಕೊಟ್ಟಿಗೆ ಗೊಬ್ಬರನ 5ರಿಂದ 10 ದಿನದೊಳಗಡೆ ಕೊಟ್ಟಿಗೆ ಗೊಬ್ಬರವನ್ನು ಕೊಡಬೇಕು. ಎಲೆ ಬಂದ ನಂತರವೇ ಶಿಫಾರಿತ ರಾಸಾಯನಿಕ ಗೊಬ್ಬರ ನೀಡುವುದು ಉತ್ತಮ. ನಂತರ 15ರಿಂದ 20 ದಿನಗಳಲ್ಲಿ 1 ಬಾರಿ ಸಸ್ಯವರ್ಧಕವನ್ನು ಸಿಂಪರಣೆ ಮಾಡಿದರೆ ಉತ್ತಮ ಹಿಪ್ಪು ನೇರಳೆ ಸೊಪ್ಪು ಲಭ್ಯವಾಗುತ್ತದೆ. ಇದರಿಂದ ಉತ್ಕೃಷ್ಟವಾದ ರೇಷ್ಮೆ ಬೆಳೆಯನ್ನು ರೈತರು ಪಡೆಯಬಹುದು. ಸಾಮಾನ್ಯವಾಗಿ ರೈತರು ಎಲ್ಲಿ ತಪ್ಪು ಮಾಡ್ತಾರೆ ಅಂತಂದರೆ ಎಲೆಗಳು ಬರದೇನೆ ರಾಸಾಯನಿಕ ಗೊಬ್ಬರಗಳನ್ನು ಕೊಟ್ಬಿಡ್ತಾರೆ. ಎಲೆ ಬಂದ ನಂತರದಲ್ಲೇ ರಾಸಾಯನಿಕ ಗೊಬ್ಬರಗಳನ್ನು ಕೊಡಬೇಕು. ಅದರಲ್ಲೂ ಮುಖ್ಯವಾಗಿ ಸ್ಟ್ರೈಟ್ ಫರ್ಟಿಲೈಸರ್ಸ್ ಹೇಳ್ತೀವಿ. ಇದರಲ್ಲಿ ರೈತರ ಭಾಷೆಯಲ್ಲಿ ಹೇಳಿದ್ರೆ ಉಪ್ಪು, ಸೂಪರು, ಪೊಟ್ಯಾಶು
ಇದು ಅಮೋನಿಯಂ ಸಲ್ಫೇಟು, ಸಿಂಗಲ್ ಸೂಪರ್ ಫಾಸ್ಫೇಟು, ಮ್ಯೂರೇಟ್ ಆಫ್ ಪೊಟ್ಯಾಷಿಯಮ್. ಇದನ್ನು ಅಳತೆಗೆ ತಕ್ಕ ಹಾಗೆ ನಾವು ರೆಕಮೆಂಡೆಡ್ ಡೋಸೇಜನ್ನ ಮಣ್ಣು ಪರೀಕ್ಷೆ ಆಧರಿಸಿ ರೈತನ ಈಗ ಬಿತ್ತನೆ ಪ್ರದೇಶದಲ್ಲಿ ರೈತನ ಬಿತ್ತನೆ ಅವನ ಪಾಸ್ ಬುಕ್ನಲ್ಲಿ ಎಂಟ್ರಿ ಮಾಡಿಕೊಟ್ಟಿದ್ವಿ. ಅವನು ಎಷ್ಟು ಗುಂಟೆ ಇದೆ, ಎಷ್ಟು ಪ್ರದೇಶಕ್ಕೆ ಅವನು ಒಂದು ಗುಂಟೆಯ ಪ್ರಮಾಣದಲ್ಲಿ ಎಷ್ಟು ಗೊಬ್ಬರವನ್ನು ಹಾಕಬೇಕು ಅಂತೇಳಿ ಬರ್ಕೊಟ್ಟಿದ್ವಿ. ಆ ಪ್ರಮಾಣದಲ್ಲಿ ಎಲ್ಲ ರೈತರು ಉಪಯೋಗಿಸ್ತಾ ಇದ್ದಾರೆ. ಅದರಲ್ಲಿ ಏನು ತಪ್ಪಾಗ್ತಾ ಇದೆ ಅಂತಂದರೆ, ಕಡ್ಡಿ ಕಟ್ ಮಾಡಿದ ತಕ್ಷಣವೇ ರಾಸಾಯನಿಕ ಗೊಬ್ಬರಗಳನ್ನು ಹಾಕ್ತಾರೆ. ಇದನ್ನು ಅವಾಯ್ಡ್ ಮಾಡಬೇಕು. ಅದರಲ್ಲಿ ಎಲೆಗಳು ಬಂದ ನಂತರದಲ್ಲಿ ಕನಿಷ್ಠ 15 ದಿನ ಬಿಡಬೇಕು. 15 ದಿನ ಬಿಟ್ಟ ನಂತರದಲ್ಲಿ ಎಲೆ ಬಂದ ನಂತರದಲ್ಲೇ ರಾಸಾಯನಿಕ ಗೊಬ್ಬರಗಳನ್ನು ನಿಗದಿತ ಪ್ರಮಾಣದಲ್ಲಿ ಏನು ಹೇಳ್ತಾ ಇದ್ದೀವಿ ಆ ನಿಗದಿತ ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ಕೊಡಬೇಕು. ಕೊಟ್ಟಾದ ನಂತರದಲ್ಲಿ 1 ಡೋಸು ಪೋಷಣ್ ಅಂತ ಹೇಳಿ ಸಸ್ಯವರ್ಧಕಗಳನ್ನು ನಾವು ಸ್ಪ್ರೇ ಮಾಡಲಿಕ್ಕೆ ತಿಳಿಸ್ತಾ ಇದ್ದೀವಿ. ಸಸ್ಯವರ್ಧಕಗಳನ್ನು ಸ್ಪ್ರೇ ಮಾಡಬೇಕು. ಅದನ್ನು ರಾಸಾಯನಿಕ ಗೊಬ್ಬರ ಕೊಟ್ಟ ತಕ್ಷಣವೇ ಒಂದು ಸತಿ ಸ್ಪ್ರೇ ಮಾಡಬೇಕು 15-20 ದಿನದಲ್ಲಿ. ನಂತರದಲ್ಲಿ 15 ದಿನ ಬಿಟ್ಟು ಇನ್ನೊಂದು ಸತಿ ಸಸ್ಯವರ್ಧಕ ಪೋಷಣ್ ಅಂತ ಹೇಳ್ತೀವಿ ಅದನ್ನು ಸ್ಪ್ರೇ ಮಾಡಬೇಕು. ಇದರಿಂದ ಏನಾಗುತ್ತೆ, ಕರೆಕ್ಟಾಗಿ 40-45 ದಿನಕ್ಕೆ ರಸಭರಿತವಾದ ಚಾಕಿಗೆ ಹದಭರಿತವಾದ ಸೊಪ್ಪು ಬಂದಿರ್ತದೆ. ಅದನ್ನು 35 ದಿನಕ್ಕೆ ಅವರು ಮೊಟ್ಟೆಗಳನ್ನು ಇನ್ಸ್ಪೆಕ್ಟರ್ಗೆ ಇಂಡೆಂಟ್ ಮಾಡಿ 45 ದಿನಕ್ಕೆ ಚಾಕಿ ಆಗೋ ರೀತಿಯಲ್ಲಿ ತಗೊಳ್ಬೇಕು. ಇದರಿಂದ ಹದಭರಿತವಾದ ಸೊಪ್ಪು ಚಾಕಿ ಹಂತದಿಂದ ಕೊನೆಯ ಹಂತದವರೆಗೂ ಹುಳುಗಳಿಗೆ ಸಿಕ್ಕು ಒಳ್ಳೆಯ ಗುಣಮಟ್ಟದ ಗೂಡು ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ.